ಗಣೇಶನಿಗೆ ಗರಿಕೆ ಜೊತೆ ಮೋದಕನೂ ಬಹಳ ಇಷ್ಟ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನಿಲ್ಲಿ ಮೋದಕ ಮತ್ತು ಕಡುಬುನ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ, ಹಾಗಾಗಿ ನಾನು ಮೋದಕ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಅಕ್ಕಿ ಹಿಟ್ಟು, ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿರುವಂಥ ಕಾಯಿ 1 ಕಪ್ಪು, 2 ಸ್ಪೂನ್ ಬಿಳಿ ಎಳ್ಳು, 1/4 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಈಗ ಫಸ್ಟ್ ನಾವು ಮೋದಕ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಗಸಗಸೆ ಮತ್ತು ಎಳ್ಳನ್ನ ಹುರ್ಕೋಬೇಕಾಗುತ್ತೆ ಬೆಚ್ಚಗೆ. ಸ್ಟವ್ ಆನ್ ಮಾಡಿದ್ದೀನಿ, ಅದು ಬಿಸಿಯಾಗಿ ಸ್ವಲ್ಪ. 2 ಸ್ಪೂನ್ ಎಳ್ಳು ಹಾಕ್ಕೊತಾ ಇದ್ದೀನಿ. ಯಾಕಲ್ವಾ? ಎಳ್ಳು ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಉರಿಯೋ ಅವಶ್ಯಕತೆ ಏನಿಲ್ಲ. ಚಿಟಪಟ ಅನ್ನಷ್ಟು ಆದರೆ ಸಾಕು. ಎಳ್ಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ತೆಗೆದಿಟ್ಕೊಳ್ಳೋಣ. ಕಾಲು ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸರ್, ಜಸ್ಟ್ ಬೆಚ್ಚಗಾದರೆ ಸಾಕು, ಉರಿಯೋ ಅವಶ್ಯಕತೆ ಏನಿಲ್ಲ. ಒಂದು ಕಪ್ ಕಾಯಿ ತೊಗೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋಣ. ಇದು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಹುರ್ಕೋಬೇಕು. ಇದು ಸ್ವಲ್ಪ ತೇವಾಂಶ ಹೋಗಿದೆ. ಇವಾಗ ಬೆಲ್ಲ ಆ್ಯಡ್ ಮಾಡ್ಕೊತೀನಿ. ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಆಗಲೇ ಹುರಿದಿಟ್ಕೊಂಡಿರುವಂಥ ಎಳ್ಳು ಮತ್ತು ಗಸಗಸೆ ಮಿಕ್ಸ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಬೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನನ್ನ ಮಕ್ಳಿಗೆ ಸ್ವೀಟ್ ಜಾಸ್ತಿ ಅಂತ. ಸ್ವೀಟ್ ಬೇಕು ಅವರಿಗೆ, ಹಾಗಾಗಿ ನೀವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದಿದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಏಲಕ್ಕಿ ಪೌಡ್ರ್ ತೊಗೊತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ. ಇವಾಗ ಇವಾಗ ಒಂದು ಸ್ವಲ್ಪ ಹಾರ್ಕೊಳ್ಳಿ. ಇದು ಹಾರೋವರೆಗೆ ಮೋದಕದ್ದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಮೋದಕ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ 1 ಕಪ್ ಅಕ್ಕಿ ಹಿಟ್ಟಿಗೆ 2.5 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀರು ಕಾದಿದೆ, 1 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಗಂಟೆ ಇಲ್ಲದಂಗೆ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಮೋದಕ ಮಾಡ್ಕೊಳ್ಳೋಣ. ಇದು ಮೋದಕ ಮೌಲ್ಡು. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರ್ಕೋಬೇಕು, ಇಲ್ಲಾಂದರೆ ಹಿಟ್ಟು ಹಾಕಿದಾಗ ಕಚ್ಕೊಂಡ್ಬಿಡುತ್ತೆ, ಬರೋದಿಲ್ಲ. ಈ ಥರ ಎಣ್ಣೆ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳೋಣ. ಫಿಲ್ಲಿಂಗನ್ನು ಅಕ್ಕಿ ಹಿಟ್ಟನ್ನ ಈ ಥರ ಹಾಕ್ಕೊಂಡಿದ್ದೀನಿ. ಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ದು ಸ್ವಲ್ಪ ಹಾಕ್ಕೊಂಡು
ಈ ಥರ ಹಾಕ್ಕೊಬೇಕು. ಫುಲ್ ಫಿಲ್ ಮಾಡ್ಕೋಬೇಕು ಎಲ್ಲ. ಮನೇಲಿ ಎಲ್ಲರ ಹತ್ರನೂ ಮೋಲ್ಡ್ ಇರಲ್ಲ. ಮೋಲ್ಡ್ ಇಲ್ದಿದ್ದವರು ಈ ಥರ ಬೆಳ್ಳೆದೆಲ್ಲ ಮೇಲೆ ಅಕ್ಕಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಈ ಥರ ತಟ್ಕೊಂಡು ಮಾಡಿರ್ತೀವಲ್ಲ, ಬೆಲ್ಲದ್ದು ಮತ್ತು ಕಾಯಿದು, ಅದನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳುಗೆ ತಟ್ಕೊಬೇಕು ಇದನ್ನು. ಬೆಲ್ಲ ಮತ್ತು ಕಾಯಿ ಎಳ್ಳು ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಎಲೆಯಲ್ಲಿ ಈ ಥರ ಮಡಚಿದ್ರೆ ಸಿಹಿ ಕಡುಬು ಅಂತಲೂ ಹೇಳ್ತಾರೆ. ರೆಡಿ ಆಗುತ್ತೆ. ಕೈಗೂ ಅಂಟ್ಕೊಳ್ಳೋದಿಲ್ಲ, ಎಲ್ಲ ಮೇಲೆ ಇರುತ್ತೆ, ಈಸಿಯಾಗಿ ಬರುತ್ತೆ ತೆಗೆದಾಗ. ಸ್ಟೀಮರ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಮಾಡ್ಕೊಂಡಿರೋವಂಥ ಮೋದಕನ ಸ್ಟೀಮ್ ಮಾಡ್ಕೊಳ್ಳೋಣ ಒಂದು 5-6 ನಿಮಿಷ. ನಾನು 2 ಥರನೂ ಮಾಡ್ಕೊಂಡಿರೋದನ್ನು ಇಟ್ಕೊತಾ ಇದ್ದೀನಿ. ಒಂದು 5-6 ನಿಮಿಷ ಸಾಕು. ನಾವು ಫಸ್ಟೇ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡಿರೋದ್ರಿಂದ ಈಗ ಒಂದು 5-6 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ಮೋದಕ ಎಲ್ಲ ರೆಡಿಯಾಗಿದೆ, ಬೆಂದಾಗಿದೆ ನೋಡಿ. ಗಣೇಶನಿಗೆ ಇಷ್ಟವಾದಂತಹ ಮೋದಕ ರೆಡಿಯಾಗಿದೆ. ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಿದೆ, ನೈವೇದ್ಯಕ್ಕೆ ಮಾಡ್ಕೋಬಹುದು. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.